ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಹೋರಾಟದ ನಂತರ ಐತಿಹಾಸಿಕ ಪುಟಗಳು ಸೇರಿದಂತೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದ 13 ಹಳ್ಳಿಗಳ 1777 ಎಕರೆ ಕೃಷಿ ಜಮೀನನ್ನು 1198 ದಿನಗಳ ಒಂದು ಸುದೀರ್ಘವಾಗಿ ಸರ್ಕಾರದ ವಿರುದ್ಧ ಯಾವುದೇ ಕಾರಣಕ್ಕೂ ನಮ್ಮ ಕೃಷಿ ಭೂಮಿಯನ್ನು ನಾವು ಭೂಸ್ವಾಧೀನ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಕೈಗಾರಿಕೆ ಸ್ಥಾಪನೆ ಮಾಡೋಕೆ ನಮ್ಮ ಭೂಮಿ ಕೊಡೋದಿಲ್ಲ ಅಂತೇಳಿ ಆ 13 ಹಳ್ಳಿಯ ಆ ಸಾವಿರಾರು ಜನ ರೈತರು ಕೃಷಿ ಭೂಮಿ ಉಳಿವಿಗಾಗಿ ನಿರಂತರವಾದ ಹೋರಾಟಕ್ಕೆ ರಾಜ್ಯ ಇರುವುದು ರಾಷ್ಟ್ರೀಯ ನಾಯಕರು ಬೆಂಬಲವನ್ನು ಸೂಚಿಸಿದರು. ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಗರಡಿಯಲ್ಲಿ ಪಳಗಿ ರಾಜಕೀಯದಲ್ಲಿ ಮುಖ ಮಾಡಿ ಮುಖ್ಯಮಂತ್ರಿ ಆಗಲಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ರೈತ ಪರ ಹೋರಾಟ ಇತಿಹಾಸದ ಪುಟ ಸೇರಿದೆ. ಯಾಕಂದ್ರೆ ಇಂತಹ ದೊಡ್ಡ ಮಟ್ಟದ ಹೋರಾಟ ಎಲ್ಲಿ ನಡೆದಿಲ್ಲ. ರೈತರ ಈ ಒಂದು ಭೂ ಸ್ವಾಧೀನವನ್ನು ನಾವು ಕೈ ಬಿಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರೈತರ ಕೃಷಿ ಭೂಮಿಯನ್ನು ನಾವು ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳೋದಿಲ್ಲ. ಆ ಕೃಷಿ ಭೂಮಿಯಿಂದಲೇ ಸಾವಿರಾರು ರೈತ ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಸಭೆಯಲ್ಲಿ ಸಹ ಅವರು ಬೆಳೆದಂತಹ ಬೆಳೆಗಳನ್ನು ತಂದು ನನ್ನ ಮುಂದೆ ಇಟ್ಟಾಗ ನನಗೆ ಕಣ್ಣೀರು ಬಂತು. ಆದರೂ ಸಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ತತ್ವ ಸಿದ್ಧಾಂತದಲ್ಲಿ ನಡೀತಿರುವ ನಾನು ಇವತ್ತು ಈ ದೇವನಹಳ್ಳಿ ರೈತರ ಮತ್ತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಹಳ್ಳಿಯ 1777 ಎಕರೆ ಕೃಷಿ ಭೂಮಿಯನ್ನು ಭೂ ಸ್ವಾಧೀನವನ್ನು ಕೈ ಬಿಟ್ಟಿದ್ದೇವೆ. ಆ ಹೋರಾಟದ ಪ್ರಕಾರ ತಮ್ಮ ಗೆಲುವು ಸಾಧಿಸಿದ ಎಲ್ಲಾ ರೈತ ಪರ ಹೋರಾಟಗಾರರಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿನ ನೊಂದ ಮತ್ತು ಕೃಷಿ ಭೂಮಿಯನ್ನು ಉಳಿಸಲು ನಿರಂತರವಾಗಿ ಹೋರಾಟ ಮಾಡಿದಂತಹ ಆ ರೈತರಿಗೆ ನಾವು ಸಹ ನಮ್ಮ ಕೋಲಾರ ಜಿಲ್ಲಾ ರೈತ ಸಂಘದಿಂದ ಅವರಿಗೆ ಕೃತಜ್ಞತೆಯ ಸಲ್ಲಿಸುವ ಜೊತೆಗೆ ರಾಜ್ಯ ಅಲ್ಲ ದೇಶದಲ್ಲಿ ಯಾವ ಮೂಲೆಯಲ್ಲಾದರೂ ರೈತರಿಗೆ ತೊಂದರೆ ಆದರೆ ಕೋಲಾರ ಜಿಲ್ಲೆಯ ಸಾವಿರಾರು ರೈತರು ಅವರು ಬೆಂಬಲವಾಗಿ ನಿಲ್ಲುತ್ತೇವೆ ಅಂತೇಳಿ ಭರವಸೆ ನೀಡುವ ಜೊತೆಗೆ ಈ ಒಂದು 1777 ಎಕರೆ ಕೃಷಿ ಭೂಮಿಯನ್ನು 13 ಹಳ್ಳಿಯ ರೈತರ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಿದೆ ಅವರಿಗೆ ವಾಪಸ್ ನೀಡಿದಂತಹ ಮುಖ್ಯಮಂತ್ರಿ ಮಾನ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅದರ ಜೊತೆಗೆ ಈ ಒಂದು ಚನ್ನರಾಯಪಟ್ಟಣ ಕೃಷಿ ಭೂಮಿ ಉಳಿವಿಗಾಗಿ ನಿರಂತರವಾದ ಹೋರಾಟಕ್ಕೆ ಬೆಂಬಲವಾಗಿ ಸೂಚಿಸಿದಂತಹ ರಾಷ್ಟ್ರೀಯ ರಾಜ್ಯದ ಎಲ್ಲಾ ರೈತ ಪರ, ದಲಿತ ಪರ, ಕೂಲಿ ಕಾರ್ಮಿಕ ಪರ ಎಲ್ಲಾ ಸಂಘಟನೆಗಳಿಗೆ ಮತ್ತು ಹೋರಾಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಒಂದಂತೂ ಎಚ್ಚರಿಕೆ, ಯಾಕಂದ್ರೆ 80ರ ದಶಕದಲ್ಲಿ ಗುಂಡೂರಾವ್ ಸರ್ಕಾರದ ವಿರುದ್ಧ ಬಾರ್ಕೋಲ್ ಚಳುವಳಿ ಮಾಡುವ ಮುಖಾಂತರ ಅಂದಿನ ರೈತರು ಆ ಸರ್ಕಾರವನ್ನೇ ಉರುಳಿಸುವ ಇತಿಹಾಸ ಇರುವ ರೈತ ಸಂಘವನ್ನು ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಸಹ ಕೇವಲವಾಗಿ ಮಾತನಾಡಬಾರದು. ಯಾಕಂದ್ರೆ ಇವತ್ತು ದೇವನಹಳ್ಳಿ ಚನ್ನರಾಯಪಟ್ಟಣದ 1777 ಎಕರೆ ಭೂ ಸ್ವಾಧೀನವನ್ನು ಮಾಡಿಕೊಳ್ಳದಂತೆ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಅದು ರೈತ ಹೋರಾಟಕ್ಕಿರುವ ಶಕ್ತಿ ಅಂತೇಳಿ ಇಡೀ ದೇಶದ ಎಲ್ಲಾ ಸರ್ಕಾರಗಳು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಮನಗೊಳ್ಳಬೇಕು. ಅದರ ಜೊತೆಗೆ ಇವತ್ತು ರೈತರು ಹೋರಾಟಕ್ಕೆ ನಿಂತರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಸಹ ಗೆದ್ದೇ ಈಚೆ ಬರ್ತೀವಿ ಅನ್ನೋದಕ್ಕೆ ಈ ದೇವನಹಳ್ಳಿಯ ತಾಲೂಕಿನ ಚನ್ನರಾಯಪಟ್ಟಣದ ಕೃಷಿ ಭೂಮಿಯನ್ನು ಉಳಿಸಿರುವ ಹೋರಾಟವೇ ಸಾಕ್ಷಿಯಾಗಿದೆ. ಐತಿಹಾಸಿಕ ಗೆಲುವಾಗಿದೆ. ಇದು ಇಡೀ ದೇಶದಲ್ಲ, ಯಾವುದೇ ರಾಜ್ಯದಲ್ಲಿ ಆಗಲೂ ಸಹ ಈ ಒಂದು ಹೋರಾಟ ಐತಿಹಾಸಿಕ ಪುಟಗಳ ಸೇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಂತೆಗೆ ಈ ಒಂದು ಚನ್ನರಾಯಪಟ್ಟಣದ ಕೃಷಿ ಭೂಮಿ ಉಳಿವಿಗಾಗಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಎಲ್ಲಾ ಪ್ರಗತಿಪರ ಸಂಘಟನೆಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.